Hey, hello my lovely viewers, welcome back to my channel. I hope you all are fine and safe. So ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಸಮ್ಮರ್ ಡ್ರೆಸ್ಸಸ್ ತೊಗೊಂಡಿದ್ದೆ, ಅಂದರೆ ಸಮ್ಮರ್ ರಿಲೇಟೆಡ್ ಕಾಟನ್ ಡ್ರೆಸ್ಸಸ್ ತೊಗೊಂಡಿದ್ದೆ. ಸೊ ಈ ಸಮ್ಮರ್ಗೆ ಯಾವ ಥರ ರೆಡಿ ಆದರೆ ಹೆಂಗೆ ಕಾಣುತ್ತೆ, ಆ ಸಮ್ಮರ್ ಕಾಟನ್ ಡ್ರೆಸ್ಸಸ್ಗೆ ಯಾವ ಥರ ಆಕ್ಸೆಸರೀಸ್ ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಯಾವ ಲುಕ್ಕಲ್ಲಿ ಬೆಟರ್ ಇರುತ್ತೆ, ಕಾಟನ್ ಡ್ರೆಸ್ಸಸ್ ಯಾವ ಟೈಪ್ ಚೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ so that you will be the first person to view my upcoming videos. Then why so late? Come on, let's move on to the video. ಇದು ಈ ಥರ ಇದೆ, ಅಂಬ್ರೆಲಾ ಕಟ್ ಇದೆ ಡ್ರೆಸ್ಗೆ. ಒಂದು ಬ್ಯೂಟಿಫುಲ್ ವೇಲ್ ಕೊಟ್ಟಿದ್ದಾರೆ, ಪ್ಯೂರ್ ಕಾಟನ್ ವೇಲು ನೋಡಿ. ಇದು ಆ್ಯಕ್ಚುಲಿ ಇಷ್ಟು ಅಗಲ ಬರುತ್ತೆ. ಈ ಥರ ನಿಮಗೆ ಸಿಂಗಲ್ ಪಿನ್ ಆಗುತ್ತೆ, ಈ ಥರ ಹಿಂಗೂ ಹಾಕೊಬೋದು, ಇಲ್ಲ ಹಿಂಗೆ ಮಾಡಿಕೊಂಡು ಹಾಕೊಂಡ್ರು ಚೆನ್ನಾಗಿರುತ್ತೆ. ತುಂಬ ಶೆಕೆ ಇದೆ, ನಮ್ಗೆ ಆಗ್ತಾ ಇಲ್ಲ ಅಂದಾಗ ನಾವು ಈ ಥರ ಮಾಡಿಕೊಂಡು ಹಿಂಗೂ ಕೂಡ ಹಾಕೋಬೋದು. ಒಂದು ಪಿನ್ ಹಾಕ್ಕೊಂಡು ಹಿಂಗೂ ಕೂಡ ಹಾಕೋಬೋದು. ಇಲ್ಲ ನಾನು ಬರೀ ಜಸ್ಟ್ ಒಂದು ಜುಮ್ಕಿ ಹಾಕೊಂಡಿದ್ದೀನಿ ಅಷ್ಟೇ, ನೆಕ್ ಎಂಟಿ ಬಿಟ್ಟಿದ್ದೀನಿ, ಏನೂ ಹಾಕೊಂಡಿಲ್ಲ ನೆಕ್ಕಿಗೆ. ನೋಡಿ ಇಲ್ಲಿ ಈ ಥರ ಇದೆ. ಈ ವೇಲ್ ಕೂಡ ಹಿಂಗೆ ತುಂಬ ಅಗಲನೇ ಇದೆ, ಅದರಿಂದ ನಾವು ಹಿಂಗೂ ಹಾಕೋಬೋದು, ಇಲ್ಲ ಇದನ್ನ ಅಗಲ ಕೂಡ ಮಾಡ್ಕೊಂಡು ಹಾಕೋಬೋದು, ನಮ್ಗೆ ಕಂಫರ್ಟೇಬಲು. ಹಿಂಗೆ ಸಿಂಗಲ್ ಆಗಿ ಹಾಕೊಂಡ್ರು ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇಲ್ಲ ಫುಲ್ ಬೇಡ ಈ ಥರ ಕಂಪ್ಲೀಟಾಗಿ ಹಿಂಗೆ ಹಾಕೊಳ್ತೀವಿ ಅಂದ್ರೂ ಹಿಂಗೂ ಹಾಕೋಬೋದು. ಇಲ್ಲ ನಾನು ಜಸ್ಟ್ ಒಂದು ಜುಮ್ಕಿ ಅಷ್ಟೇ ವೇರ್ ಮಾಡಿದ್ದೀನಿ, ಇಲ್ಲಿ ನೆಕ್ಕಿಗೇನು ಹಾಕೊಂಡಿಲ್ಲ ನಾನು. ಈ ಚಿಕನ್ ಕರಿ ಪ್ಯಾಟರ್ನ್ ಕೊಟ್ಟಿರೋದ್ರಿಂದ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಕೈಗೂ ಕೂಡ ಅದ್ರದ್ದೊಂದು ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ, ಅದು ಕೂಡ ತುಂಬ ಲುಕ್ಕಾಗಿ ಅನಿಸ್ತಾ ಇದೆ. ಇದೊಂಥರ ಆಯಿಲ್ ರೆಡ್ ಆಗಿರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ಅನಿಸಿದೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದ್ದೆ ನಂಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಒಂಥರ ಪಾರ್ಟಿ ವೇರ್ ಅಂತಲೇ ಹೇಳ್ಬೋದು. ಸ್ಮಾಲ್ ಫಂಕ್ಷನ್ಸ್ಗಳಿಗೆಲ್ಲ ನೀವು ಇದನ್ನು ಹಾಕ್ಕೊಂಡು ಎಲ್ಲ ಫಂಕ್ಷನ್ಸ್ಗೂ ಆಲ್ಮೋಸ್ಟ್ ಹಾಕೋಬೋದು. ಚಿಕನ್ ಕರಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ವಿ ನೆಕ್ಕಲ್ಲಿ ಕೊಟ್ಟಿದ್ದಾರೆ ಇದನ್ನು. ನನಗಿದೊಂಥರ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು, ಆ ಥರ ಚೆನ್ನಾಗಿತ್ತು ಈ ಡ್ರೆಸ್ಸು. ಪ್ಯಾಂಟ್ ಪ್ಯಾಟರ್ನ್ ಕೂಡ ಈ ಥರ ಬಂದಿದೆ, ಬೆಲ್ ಬಾಟಮ್ನೇ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ಟ್ಯಾಪ್ ಕೂಡ ಬಂದಿದೆ ಬ್ಲ್ಯಾಕ್ ಕಲರಲ್ಲಿ, ಒಂದು ಲೈನಿಂಗ್ ಥ್ರೆಡ್ ಟೈಪಲ್ಲಿ ಕೊಟ್ಟಿದ್ದಾರೆ. ಅದೇ ಈ ಡ್ರೆಸ್ಸಿಗೆ ತುಂಬ ಲುಕ್ಕಾಗಿ ಕಾಣ್ತಾ ಇರೋದು. ಇಲ್ಲೂ ಕೂಡ ರಿಂಕಲ್ ಕೊಟ್ಟಿರೋದ್ರಿಂದ ಅಂಬ್ರೆಲಾ ಕಟ್ ನೀಟಾಗಿ ಬಂದಿದೆ, ಬಟ್ ಇದು ಸೈಡ್ ಕಟ್ ಏನು ಕೊಟ್ಟಿಲ್ಲ, ಫುಲ್ ಅಂಬ್ರೆಲಾನೇ ಇದೆ. ಸೊ ಅದಕ್ಕೋಸ್ಕರ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಈ ಸಮ್ಮರ್ಗೆ ಈ ಥರ ಕಾಟನ್ ಡ್ರೆಸ್ಸಸ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಲ್ಲ ನಿಮಗೆ ದುಪಟ್ಟ ಇಷ್ಟ ಇಲ್ಲ, ಹಿಂಗೂ ಕೂಡ ಹಾಕೋಬೋದು, ಹಿಂಗೂ ಕೂಡ ಹಾಕೋಬೋದು. ನಿಮಗೆ ವೇಲೇ ಬೇಡ, ನನಗೆ ವೇಲ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ನೀವು ದುಪಟ್ಟ ಇಲ್ದಲ್ಲೇ ಕೂಡ ಹಾಗೆ ಹೋಗ್ಬೋದು. ಯಾರಿಗೆ ದುಪಟ್ಟ ಹಾಕೋಕ್ಕೆ ಇಷ್ಟ ಆಗಲ್ಲ ಅವ್ರು ಅದೇ ಥರನೇ ಹೋಗ್ಬೋದು. ನೋಡಿ ಚೆನ್ನಾಗಿರುತ್ತೆ. ವಿತೌಟ್ ದುಪಟ್ಟ ಕೂಡ ಕುರ್ತಾ ಥರ ಹಾಕೋಬೋದು ನೀವು. ನನಗೆ ಇಷ್ಟ ಆಯಿತು. ಈ ಪ್ಯಾಟರ್ನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ವಿ ನೆಕ್ಕಲ್ಲಿ ಕೊಟ್ಟಿದ್ದಾರೆ, ಕೈಯಲ್ಲೂ ಕೂಡ ಒಂದು ಬಾರ್ಡರ್ ಇರೋದ್ರಿಂದ ಆ ಚಿಕನ್ ಕರಿ ಲುಕ್ ಇರೋದ್ರಿಂದ ನೋಡಿ ಇಲ್ಲೆಲ್ಲ ಗ್ಲಾಸಸ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ. ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದೊಂಥರ ಪಿಕಾಕ್ ಗ್ರೀನ್ ಡ್ರೆಸ್, ನಿಮಗೆ ಕಾರ್ಡ್ ಸೆಟ್ ಥರ ಬರುತ್ತೆ. ಇದಕ್ಕೆ ದುಪಟ್ಟ ಏನಿರೋದಿಲ್ಲ, ನಿಮಗೆ ಬೇಕು ಅಂದರೆ ನೀವು ಸ್ಟೋಲ್ ಯಾವ್ದಾರು ಅದು ಹಾಕ್ಕೋಬೋದು, ಇಲ್ಲ ಹಂಗೇನೂ ಇರ್ಬೋದು. ಇದು ಪಿಕಾಕ್ ಗ್ರೀನ್ ಕಲರಲ್ಲಿ ಬಂದಿದೆ. ಇದಕ್ಕೆ ನಾನು ಈ ಜುಮ್ಕಾ ಮ್ಯಾಚ್ ಮಾಡಿದ್ದೀನಿ. ಇದಕ್ಕೂ ಕೂಡ ಈಗ ನಾನು ಯಾವುದೂ ನೆಕ್ ಪೀಸ್ ಕೂಡ ಹಾಕಲಿಲ್ಲ. ಆಫೀಸ್ಗೆ ವರ್ಕ್ಗೆ ಎಲ್ಲ ಹೋಗ್ಬೇಕಾದ್ರೆ ಜಸ್ಟ್ ಈ ಲುಕ್ಕಲ್ಲಿ ನೀವು ಹೋದರೂ ಚೆನ್ನಾಗಿ ಕಾಣುತ್ತೆ. ನೆಕ್ ಪೀಸ್ ಬೇಕು ಅಂದವ್ರು ಹಾಕೋಬೋದು. ನನಗೆ ಯೂಶ್ವಲಿ ಅದು ಕಂಫರ್ಟ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ ಅದನ್ನು ಹಾಕಲ್ಲ. ಯಾವ್ದಾರು ಹೆವಿ ಇಯರಿಂಗ್ಸ್ ಹಾಕೊಂಡ್ರೆ ಸಾಕು, ಅದೇ ಗ್ರ್ಯಾಂಡ್ ಲುಕ್ಕಾಗಿ ಕೊಡುತ್ತೆ. ನೋಡ್ತಾ ಇರ್ಬೋದು. ಇದು ಕೂಡ ವಿ ನೆಕ್ ಬಂದು ಇಲ್ಲಿ ಫ್ರಂಟಲ್ಲಿ ಒಂಚೂರು ಹಿಂಗೆ ವಿ ಓಪನ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ಲೈನ್ ಪಿಕಾಕ್ ಗ್ರೀನ್ ಪ್ಯಾಂಟ್ ಬಂದಿದೆ. ಹ್ಯಾಂಡಲ್ಲೂ ಕೂಡ ಒಂದು ಪುಟ್ಟು ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಪುಟ್ಟು ಬಾರ್ಡರ್ ಇದೆ ನೋಡಿ, ಈ ಥರ ಬಂದಿದೆ. ಲುಕ್ಕು ಕೂಡ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಕೂಡ ಇದೆ ಡ್ರೆಸ್. ವಿತೌಟ್ ಐರನ್ ಕೂಡ ನೀವು ಈ ಡ್ರೆಸ್ಸಸ್ಗಳನ್ನೆಲ್ಲ ಹಾಕೋಬೋದು ನೋಡಿ. ಈ ಸಮ್ಮರ್ಗೆ ಈ ಥರ ಡ್ರೆಸ್ಸಸ್ಗಳು ತುಂಬ ಚೆನ್ನಾಗಾಗುತ್ತೆ. ಕಾರ್ಡ್ ಸೆಟ್ಗಳು ಇವಾಗ ಹೆಂಗಿದ್ರು ಆನ್ ಟ್ರೆಂಡಾಗಿ ನಡೀತಾ ಇದೆ. ನನಗೂ ಈ ಲುಕ್ ತುಂಬ ಇಷ್ಟ ಆಯಿತು, ನಿಮಗೂ ಈ ಲುಕ್ ಇಷ್ಟ ಆಗಿದೆ ಅನಿಸುತ್ತೆ. ನಿಮ್ಗೇನಾದರೂ ಈ ಲುಕ್ ಇಷ್ಟ ಆಗಿದ್ರೆ ನೀವು ಈ ಥರ ಲುಕ್ನ ಬೇಕಾದರೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಈ ಥರ ಇದೆ. ಇದಕ್ಕೆ ನಾನು ಈ ಥರದೊಂದು ಸ್ಟಡ್ ಇಯರಿಂಗ್ಸ್ನ ಮ್ಯಾಚ್ ಮಾಡಿದ್ದೀನಿ. ಆಮೇಲೆ ಒಂದು ಸ್ಮಾಲ್ ಹೇರ್ ಸ್ಟೈಲ್ ಥರ ಮಾಡ್ಕೊಂಡಿದ್ದೀನಿ. ಇದು ಬಂದು ಸ್ಕೈ ಬ್ಲೂ ಡ್ರೆಸ್ ಆ್ಯಕ್ಚುಲಿ. ಇದಕ್ಕೂ ಕೂಡ ಸೇಮ್, ಇದು ಕಾಟನ್ ಡ್ರೆಸ್, ಇದು ಕೂಡ ಕಾಟನ್ ಡ್ರೆಸ್ಸು. ಒಂದು ಫ್ಲವರ್ ಪ್ರಿಂಟ್ ಬಂದ್ಬಿಟ್ಟು ಪ್ಲೇನ್ ಆಗಿದೆ. ಇದಕ್ಕೆ ದುಪ್ಪಟ್ಟ ಕೂಡ ಬಂದಿದೆ, ಬೇಕಂದವ್ರು ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ.
ನನಗೆ ಎರಡೂ ಥರ ಹಾಕೋಕ್ಕೂ ಕೂಡ ಇಷ್ಟ. ಅದು ನಿಮ್ಮ ಕನ್ವಿನಿಯೆಂಟು. ನೋಡಿ ಕೈ ಹತ್ರ ಈ ಥರ ಗ್ಯಾಪ್ ಕೊಟ್ಟು ಥ್ರೆಡ್ ವರ್ಕಲ್ಲಿ ಡಿಸೈನ್ಸ್ ಬಂದಿದೆ ಅಲ್ಲಿ ಇಲ್ಲಿ. ಇಲ್ಲೂ ಕೂಡ ನೋಡಿ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಥರ ಫ್ಲವರ್ ಪ್ರಿಂಟಲ್ಲಿ ಒಂದು ದುಪ್ಪಟ್ಟ ಬಂದಿದೆ. ಅದನ್ನು ಸಿಂಗಲ್ ಆಗಿ ಹಿಂಗೂ ಕೂಡ ಹಾಕೋಬಹುದು. ವಿತ್ ದುಪ್ಪಟ್ಟನೂ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲ ನಿಮಗೆ ಫುಲ್ ಕಂಪ್ಲೀಟಾಗಿ ಹಿಂಗೆ ಹಾಕೋಬೇಕು ಅಂದ್ರೂ ಕೂಡ ನೀವು ಹಿಂಗೆ ಕಂಪ್ಲೀಟಾಗಿ ಹಾಕೋಬಹುದು. ಇದು ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಕನ್ವಿನಿಯೆಂಟು, ಹೆಂಗೆ ಬೇಕಾದರೂ ಹಾಕೋಬಹುದು. ಈ ಥರ ಕಂಪ್ಲೀಟಾಗಿ ಕೂಡ ಹಾಕೋಬಹುದು. ಇಲ್ಲ ಹಾಫ್ ಹಾಕೊಳ್ತೀನಿ ಅಂದವರು ಹಾಫ್ ಕೂಡ ಹಾಕೋಬಹುದು. ಇದನ್ನು ಯಾವ ಥರ ಬೇಕಾದರೂ ಸ್ಟೈಲ್ ಮಾಡ್ಬೋದು. ನಾನು ಈಗ ನಿಮಗೆ ತೋರಿಸ್ತಾ ಇರೋದು ಟ್ರೆಡಿಷನಲ್ ಲುಕ್ಕು. ವೆಸ್ಟರ್ನ್ ಲುಕ್ ಕೂಡ ನೀವು ಮಾಡ್ಕೋಬಹುದು. ನೋಡಿ ಈಗ ನಾನು ವೆಸ್ಟರ್ನ್ ಲುಕ್ಕಲ್ಲಿ ತೋರಿಸ್ತೀನಿ. ಫ್ರೀ ಹೇರ್ ಬಿಟ್ಟಿದ್ದೀನಿ, ಒಂದು ಸ್ಮಾಲ್ ಸ್ಟಡ್ ಹಾಕೊಂಡಿದ್ದೀನಿ ನೋಡಿ. ಅದೇ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾರೆ. ಕೈಗೆ ನಾನು ಅವತ್ತು ಏನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಅದನ್ನು ಹಾಕೊಂಡಿದ್ದೀನಿ. ಎಂಟಿ ನೆಕ್ ಇದೆ. ಆಫೀಸ್ಗೆ, ಕಾಲೇಜ್ಗೆ, ಸ್ಕೂಲ್ಗೆಲ್ಲ ಹೋಗೋರು ಈ ಲುಕ್ಕಲ್ಲಿ ಕೂಡ ಹೋಗ್ಬೋದು. ಇದು ಕ್ಯೂಟಾಗಿ ಅನಿಸುತ್ತೆ ನೋಡಿ, ಚೆನ್ನಾಗಿ ಅನಿಸ್ತಿದೆ ಅಲ್ವಾ? ಈ ಫ್ಲವರ್ ಪ್ರಿಂಟ್ ಏನಿದೆ ಅದೇ ಈ ಡ್ರೆಸ್ಸಿಗೆ ಅಟ್ರಾಕ್ಟಿವ್. ಬೇರೆ ಇನ್ನೇನು ಡಿಸೈನ್ ಇಲ್ಲ ಇದಕ್ಕೆ. ಬಟ್ ಆ ಫ್ಲವರ್ ಪ್ರಿಂಟೇ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ. ಸಿಂಪಲ್ ಆ್ಯಂಡ್ ಸೋ ಎಲಿಗೆಂಟ್ ಅನಿಸ್ತಿದೆ. ನಂಗೆ ಈ ಥರ ಲುಕ್ಗಳೇ ಆ್ಯಕ್ಚುಲಿ ತುಂಬ ಇಷ್ಟಪಡ್ತೀನಿ ನಾನು. ಕಂಫರ್ಟೇಬಲ್ ಕೂಡ ಇರುತ್ತೆ. ಯಾರಿಗೆ ಜುಮ್ಕಾಸ್ ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅವ್ರು ಈ ಥರ ಸ್ಮಾಲ್ ಸ್ಟೆಡ್ ಎಲ್ಲ ಹಾಕ್ಕೊಂಡು ಈ ಥರ ಡ್ರೆಸ್ನ ಮ್ಯಾಚ್ ಮಾಡ್ಕೋಬೋದು. ಇದು ಕೂಡ ಚೆನ್ನಾಗಿ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಇದು ಆ್ಯಕ್ಚುಲಿ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ, ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಅನಿಸ್ತಾ ಇದೆ. ನಿಮ್ಗೆ ಇಷ್ಟು ಫುಲ್ ಬೇಡ ಅಂದರೂ ಕೂಡ ಹಿಂಗೂ ಕೂಡ ನೀವು ಹಾಕೋಬೋದು. ಇದು ಕೂಡ ಒಂದು ಗ್ರ್ಯಾಂಡ್ ಲುಕ್ ಅನಿಸ್ತಾ ಇದೆ. ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದು ಪಿಂಕ್ ಕಲರ್ ಡ್ರೆಸ್. ಇದು ರೋಸ್ ಪಿಂಕ್ ನೋಡಿ, ಈ ಥರ ಇದೆ. ಇದಕ್ಕೂ ಕೂಡ ಒಂದು ದುಪ್ಪಟ್ಟ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವಿ ನೆಕ್ಕಲ್ಲಿ ಬಂದಿದೆ. ಇಲ್ಲಿ ಒಂದು ಬಾರ್ಡರ್ ಬಂದಿದೆ. ಒಂಥರ ರೋಸ್ ಪಿಂಕ್ ಇದೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಈ ಥರ ಕ್ಲಿಪ್ ಹಾಕ್ಕೊಂಡು ಈ ಥರ ಇಯರಿಂಗ್ಸ್ ಹಾಕೊಂಡು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಂಗೆ ಫ್ರೀ ಹೇರೇ ಸಾಕು ಅಂದವರು ಫ್ರೀ ಹೇರ್ ಕೂಡ ಬಿಟ್ಕೊಬೋದು. ಅದು ಕೂಡ ಚೆನ್ನಾಗಿ ಅನಿಸುತ್ತೆ ನೋಡಿ, ಹಾಗೆ ಚೆನ್ನಾಗಿ ಅನಿಸುತ್ತೆ ಫ್ರೀ ಹೇರೇ. ಏನು ಬೇಡ ಅಂದವರು ಹಿಂಗೆ ಹಾಕೋಬೋದು. ಫುಲ್ ಹಾಕ್ಕೊಳ್ತೀನಿ ಅಂದರೆ ಫುಲ್ಲು ಹಾಕೋಬೋದು. ಇದು ಚೆನ್ನಾಗಿರುತ್ತೆ. ನಿಮಗೆ ಯಾವ ಲುಕ್ ಇಷ್ಟ ಆ ಲುಕ್ ಮಾಡ್ಕೋಬೋದು. ಇದು ಸ್ವಲ್ಪ ಕಾಲರ್ ಕಟ್, ಚೈನೀಸ್ ಕಾಲರ್ ಕಟ್ ಥರ ಕೊಟ್ಟಿದ್ದಾರೆ, ಚೆನ್ನಾಗಿ ಅನಿಸುತ್ತೆ ನೋಡಿ. ನನಗೆ ಈ ಬಾರ್ಡರ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಆಮೇಲೆ ಈ ಲೇಸ್ ಬಾರ್ಡರ್ ಕೂಡ, ಇಲ್ಲೂ ಕೊಟ್ಟಿರೋ ಲೇಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆ. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಹಾಕೋಬೋದು. ಇದಕ್ಕೂ ನೋಡಿ ಈ ಥರದೊಂದು ಇಯರಿಂಗ್ಸ್ ಮ್ಯಾಚ್ ಮಾಡಿದ್ದೀನಿ. ಅದರಿಂದ ತುಂಬ ಗ್ರ್ಯಾಂಡಾಗಿ ಅನಿಸ್ತಿದೆ. 2 ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ, ಶೈನಿಂಗ್ ಇರೋ ಬ್ಯಾಂಗಲ್ಲು. ನನಗೆ ಯೂಶ್ವಲಿ ಆಲ್ಮೋಸ್ಟ್ ಫ್ರೀ ಹೇರೇ ತುಂಬ ಇಷ್ಟಪಡ್ತೀನಿ ನಾನು. ನನಗೆ ಅದೇ ಕಂಫರ್ಟೇಬಲ್, ಸೊ ಅದನ್ನು ನಾನು ಮಾಡ್ಕೊತೀನಿ. ನಿಮ್ಗೆ ಯಾವ ಹೇರ್ ಸ್ಟೈಲ್ ಇಷ್ಟ ನೀವು ಅದನ್ನು ಮಾಡ್ಕೋಬೋದು. ನನಗೆ ಗೊತ್ತಿರೋ ಪ್ರಕಾರ ಈ ಥರ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಲುಕ್ಕಾಗಿ ಅನಿಸುತ್ತೆ. ಇದು ನೆಕ್ಸ್ಟ್ ಡ್ರೆಸ್ಸು. ಸ್ವಲ್ಪ ಗ್ರ್ಯಾಂಡ್ ಇದೆ. ಇಲ್ಲೆಲ್ಲ ವರ್ಕ್ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದಕ್ಕೆ ನಾನೊಂದು ರೋಸ್ ಥರದ ಇಯರಿಂಗ್ಸ್ನ ಮ್ಯಾಚ್ ಮಾಡಿದ್ದೀನಿ. ಇದು ಕೂಡ ಸಿಂಪಲಾಗಿ ಚೆನ್ನಾಗಿ ಅನಿಸ್ತಾ ಇದೆ. ವೇಲ್ ಬಂದ್ಬಿಟ್ಟು ಈ ಥರ ಇದೆ. ಸ್ವಲ್ಪ ತುಂಬಾ ಟ್ರೆಡಿಷ್ನಲ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ, ಸ್ಯಾರಿ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪ್ಯಾಂಟ್ ಬಂದು ತುಂಬ ಪ್ಲೇನ್ ಬರುತ್ತೆ. ಪ್ಲೇನ್ ಪಿಕಾಕ್ ಗ್ರೀನ್ ಕಲರ್ ಬರುತ್ತೆ ಪ್ಯಾಂಟು. ಈ ಥರ ನೋಡಿ, ವಿತ್ ದುಪ್ಪಟ್ಟ, ವಿತೌಟ್ ದುಪ್ಪಟ್ಟ ಬೋತ್ ಹಾಕೋಬೋದು. ಇಲ್ಲ ನಿಮ್ಗೆ ತೀರಾ ಹಿಂಗೆ ದುಪ್ಪಟ್ಟ ಹಿಂದಕ್ಕೆ ಹಾಕೊತೀರಾ ಅಂದರೂ ಕೂಡ ಹಿಂದೆ ಕೂಡ ಹಾಕೋಬೋದು. ನಿಮ್ಮ ಕನ್ವೀನಿಯೆಂಟು, ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಹಾಕೋಬೋದು. ಎಲ್ಲ ಥರನೂ ಕೂಡ ಚೆನ್ನಾಗಿ ಅನಿಸುತ್ತೆ ನೋಡಿ. 3/4 ಹ್ಯಾಂಡ್ ಬಂದಿದೆ. ಇಲ್ಲಿ ವರ್ಕ್ ಬಂದಿದೆ. ಇಲ್ಲ ನಾವು ಸಿಂಗಲ್ಲೇ ಹಾಕ್ಕೊತೀನಿ ಅಂತ ಹೇಳಿದ್ರೆ ಸಿಂಗಲ್ ಕೂಡ ಹಾಕೋಬೋದು. ಇಲ್ಲ ಫುಲ್ ಹಾಕ್ಕೊತೀನಿ ಅಂದರೂ ಹಿಂಗೂ ಕೂಡ ಹಾಕೋಬೋದು. ಹೆಂಗೆ ಹಾಕ್ಕೊಂಡ್ರು ಚೆನ್ನಾಗಿ ಅನಿಸುತ್ತೆ. ಟ್ರೆಡಿಷನಲ್ ಡ್ರೆಸ್ಸಸ್ ಅಂದರೆ ದುಪ್ಪಟ್ಟ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನೋಡಿ ಈ ಥರ ಪ್ಯಾಂಟ್ ಕೂಡ ಪಿಕಾಕ್ ಗ್ರೀನಲ್ಲಿ ಬಂದಿದೆ. ನಿಮ್ಗೆ ಯಾವ ಥರ ಕನ್ವೀನಿಯೆಂಟು ಆ ಥರ ನೀವು ರೆಡಿ ಆಗ್ಬೋದು. ಈ ವೇಲೇನು ಅಷ್ಟೊಂದು ಅಗಲ ಏನಿಲ್ಲ, ಜಸ್ಟ್ ಇಷ್ಟಿದೆ ಅಷ್ಟೇ. ಇದನ್ನು ನೀವು ಸಿಂಗಲ್ ಪಿನ್ನಾಗಿ ಹಿಂಗೂ ಕೂಡ ಹಾಕೋಬೋದು. ಹಿಂಗೂ ಕೂಡ ಹಾಕ್ಕೊಂಡ್ರು ಹಿಂಗೂ ಚೆನ್ನಾಗಿ ಅನಿಸುತ್ತೆ. ವೆಡ್ಡಿಂಗ್ಸ್ಗೆ, ಪೂಜಾ ಫಂಕ್ಷನ್ಸ್ಗೆಲ್ಲ ಈ ಥರ ಚೆನ್ನಾಗಿ ಅನಿಸುತ್ತೆ ನೋಡಿ. ಇಲ್ಲ ಫೆಸ್ಟಿವಲ್ ಎಲ್ಲ ಇದ್ದಾಗ ಹಾಕೋಬೋದು. ನೆರಿಗೆ ಮಾಡ್ಕೊಂಡು ಹಿಂಗೆ ಸಿಂಗಲಾಗಿ ಹಾಕೊತೀರ ಅಂದರೆ ಹಾಗೂ ಹಾಕೋಬೋದು. ನಿಮ್ಮ ಕನ್ವೀನಿಯೆಂಟ್, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕೋಬೋದು. ನಾನು ಇದಕ್ಕೆ ಈ ಥರ ಇಯರಿಂಗ್ಸ್ ಮ್ಯಾಚ್ ಮಾಡಿದ್ದೀನಿ. ಲೈಟ್ ಪಿಂಕ್ ಕಲರ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ, ಏನೂ ಹಾಕಿಲ್ಲ. ಕ್ಲಿಪ್ ಬೇಕು ಅಂದವರು ಹಿಂಗೊಂದು ಸ್ವಲ್ಪನೇ ತೆಕ್ಕೊಂಡು ಬೇಕಾದರೆ ಕ್ಲಿಪ್ಪು ಕೂಡ ಹಾಕೋಬೋದು. ಬೇಡ ಅಂದವರು ಹಾಗೆ ಬಿಡ್ಬೋದು.
ನೋಡಿ ಹಿಂಗೆ ಜಸ್ಟ್ ಒಂದು ಕ್ಲಿಪ್ ಹಾಕೋಬೋದು. ಹಿಂಗೆ ಚೂರು ಹೇರ್ನ ತಗೊಂಡು ಒಂದು ಕ್ಲಿಪ್ ಹಾಕೊಂಡ್ರೆ ಅದು ಕೂಡ ಬ್ರ್ಯಾಂಡ್ ಲುಕ್ ಅನಿಸುತ್ತೆ. ಇಲ್ಲ ಏನೂ ಬೇಡ ಅಂತ ಹೇಳಿದ್ರೆ ಜಸ್ಟ್ ಫ್ರೀ ಹೇರ್ ಕೂಡ ಬಿಡ್ಬೋದು, ನಿಮ್ಮ ಕನ್ವಿನಿಯೆಂಟು. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಕೋಬೋದು. ಇಲ್ಲ ಹಿಂಗೆ ಇರ್ತೀನಿ ನಾನು ಅಂತ ಹೇಳಿದ್ರೆ ಹಿಂಗೂ ಇರ್ಬೋದು. ನೋಡಿ ನನಗೆ ಆ್ಯಕ್ಚುಲಿ ಹಿಂಗೆ ಇರೋಕ್ಕೆ ಇಷ್ಟ, ಅದಕ್ಕೆ ನಾನು ಆಲ್ಮೋಸ್ಟ್ ಈ ಥರನೇ ಪ್ರಿಫರ್ ಮಾಡ್ತೀನಿ. ಲಾಸ್ಟ್ ಡ್ರೆಸ್ ಬಂದುಬಿಟ್ಟು ಇದು ಈ ಥರ ಪಿಂಕ್ ಇದೆ, ಇಲ್ಲಿಗೂ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ಕೈಗೆ. ಈ ಥರ ಸ್ಯಾರಿ ಲುಕ್ಕಲ್ಲಿ ಒಂದು ದುಪಟ್ಟ ಬಂದಿದೆ. ಇದು ಆ್ಯಕ್ಚುಲಿ ಗೋಲ್ಡನ್ ಕಲರಲ್ಲಿದೆ. ಇದ್ರ ನೆಕ್ ಬಂದ್ಬಿಟ್ಟು ಈ ಥರ ಕ್ಲೋಸ್ ನೆಕ್ ಬಂದು ಇಲ್ಲಿಗೆ ಬಾಕ್ಸ್ ಕಟ್ ಕೊಟ್ಟಿದ್ದಾರೆ. ಈ ಥರ ಇದೆ. ಇಲ್ಲಿಗೂ ಕೂಡ ಒಂದು ಗೋಲ್ಡನ್ ಕಲರ್ ಬಾರ್ಡರ್ ಬಂದಿದೆ. ಕಂಪ್ಲೀಟ್ ನೆಕ್ ಆಗಿದೆ. ಇದು ಲುಕ್ಕು ಕೂಡ ಗ್ರ್ಯಾಂಡ್ ಅನಿಸ್ತಾ ಇದೆ, ಕಂಪ್ಲೀಟಾಗಿ ಕವರ್ ಆಗಿರೋದ್ರಿಂದ. ಇದಕ್ಕೆ ಈ ಥರ ಗೋಲ್ಡನ್ ಕಲರ್ ಇಯರಿಂಗ್ಸ್ ಹಾಕ್ಕೊಂಡು ವೈಟ್ ಸ್ಟಡ್ ಇರೋಂಥದ್ದು ಇಯರಿಂಗ್ಸ್ಗಳನ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಥರ ಇದೆ. ಕೈಗೆ ಈ ಥರ ಕೊಟ್ಟಿದ್ದಾರೆ. ಒಂದು ಗೋಲ್ಡನ್ ಕಲರ್ ವೇಲ್ ಕೂಡ ಬಂದಿದೆ. ಈ ಥರ ಸೈಡ್ ಕಟ್ ಇರುವಂತಹ ಡ್ರೆಸ್ಸು. ಇದಕ್ಕೆ ಒಂದು ಡಾರ್ಕ್ ಪಿಂಕ್ ಪ್ಯಾಂಟ್ ಕೂಡ ಬಂದಿದೆ. ಪ್ಲೇನ್ ಪ್ಯಾಂಟ್ ಬಂದಿರೋದ್ರಿಂದ ಚೆನ್ನಾಗಿ ಅನಿಸ್ತಾ ಇದೆ. ವೇಲ್ ನೀವು ಹೆಂಗ್ ಬೇಕಾದ್ರೂ ಹಾಕೋಬಹುದು, ವಿತೌಟ್ ವೇಲ್ ಕೂಡ ಹಾಕೋಬಹುದು. ವೇಲ್ ಹಾಕೊಂಡ್ರೆ ಅದ್ರದ್ದು ತುದಿ ನಾನು ನಿಮಗೆ ತೋರಿಸ್ಲೇಬೇಕು. ನೋಡಿ ಎಂಡಿಂಗಲ್ಲಿ ಈ ಥರ ಕೊಟ್ಟಿದ್ದಾರೆ. ಇದಕ್ಕೊಂದು ಬಾರ್ಡರ್ ಕೊಟ್ಟಿದ್ದಾರೆ ಪಿಂಕ್ ಕಲರು, ಮತ್ತು ಈ ಥರದ್ದೊಂದು ಕೊಟ್ಟಿದ್ದಾರೆ. ಇದು ಕೂಡ ಲುಕ್ಕಾಗಿ ಅನಿಸ್ತಾ ಇದೆ. ಈ ಥರ ದುಪ್ಪಟ್ಟ ಬಂದಿದೆ ನೋಡಿ, ಈ ಥರ ಇದೆ ಮೇಲೆ. ಇಲ್ಲಿ ಗೋಲ್ಡನ್ ಬಂದಿರೋದ್ರಿಂದ ಈ ಗೋಲ್ಡನ್ ಇಯರಿಂಗ್ಸ್ ಮ್ಯಾಚ್ ಆಗ್ತಾ ಇದೆ. ಅದರಲ್ಲಿ ಒಂದು ಪಿಂಕ್ ಕಲರ್ ಸ್ಟಡ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಒಂದು ಪಿಂಕ್ ಸ್ಟಡ್ ಇದೆ, ಅದು ಕೂಡ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಗೋಲ್ಡನ್ ಕಲರ್ ಬ್ಯಾಂಗಲ್ಸ್ ಕೂಡ ಹಾಕೋಬೋದು. ನೆಕ್ಸ್ಟ್ ಡ್ರೆಸ್ ಬಂದು ಲೈಸು ಈ ಥರ ಬರುತ್ತೆ. ಇದರಲ್ಲಿ ದುಪಟ್ಟ ಮತ್ತು ಪ್ಯಾಂಟು ಟಾಪು ಎಲ್ಲ ಒಂದೇ ಕಲರು, ಸೇಮ್ ಸೆಮಿ ಕಲರೇ ಬರುತ್ತೆ. ಬಟ್ ಕಾಟನ್ ಡ್ರೆಸ್ ತುಂಬ ಕಂಫರ್ಟೇಬಲ್ ಇದೆ. ನೋಡಿ ಈ ಟೈಪಲ್ಲಿ ನಾವು ಸೇಮ್ ಕಲರ್ಸ್ ಹೋದಾಗಲೂ ಚೆನ್ನಾಗಾಗುತ್ತೆ. ಬಟ್ ನಾವು ಅದನ್ನು ಕಲರ್ ನೋಡಿಕೊಂಡು ಮ್ಯಾಚ್ ಮಾಡ್ಕೊಂಡು ಅದೇ ಥರ ಜುಮ್ಕಾ ಮ್ಯಾಚ್ ಮಾಡಿಕೊಂಡ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದರಲ್ಲಿ ಪಿಂಕ್ ಆ್ಯಂಡ್ ಬ್ಲೂ ಮಿಕ್ಸ್ ಇದೆ. ಸೊ ನಾನು ಅದಕ್ಕೆ ಪಿಂಕ್ ಆ್ಯಂಡ್ ಬ್ಲೂ ಮಿಕ್ಸ್ ಇರೋಂತಹ ಜುಮ್ಕಾ ಹಾಕ್ಕೊಂಡಿದ್ದೀನಿ ಇಲ್ಲಿ. ನಿಮಗೆ ದುಪಟ್ಟ ಬೇಡ ಅಂದರೆ ದುಪಟ್ಟ ಇಲ್ದಲೇನೂ ಕೂಡ ನೀವು ಹಾಗೆ ಹಾಕೊಬೋದು, ಅದು ಚೆನ್ನಾಗಾಗುತ್ತೆ. ಕುರ್ತಾ ಥರನೂ ಆಗುತ್ತೆ. ಈ ಥರ ತುದಿಗೂ ಕೂಡ ಫ್ಲವರ್ಸ್ ಬಾರ್ಡರ್ ಕೊಟ್ಟಿದ್ದಾರೆ. ಒಂದು ಪ್ಯಾಂಟ್ ಬಂದಿದೆ. ಎಲ್ಲದು ಸೇಮ್ ಲೈಟ್ ಪಿಂಕಲ್ಲೇ, ಡಾರ್ಕ್ ಪಿಂಕಲ್ಲೇ ಇದೆ. ಎರಡೂ ಕೂಡ ಡಾರ್ಕ್ ಪಿಂಕಲ್ಲೇ ಇದೆ. ಕೈ ಹತ್ರ ಕೂಡ ಈ ಥರ ಫ್ಲವರ್ಸ್ ಬಂದಿರೋದ್ರಿಂದ ಆ ಫ್ಲವರ್ ಕಟ್ಟಲ್ಲೇ ಕೊಟ್ಟಿದ್ದಾರೆ. ಸೊ ಅದು ಬ್ಯೂಟಿಫುಲ್ಲಾಗಿ ಅನಿಸ್ತಾ ಇದೆ. ನೋಡಿ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಸ್ಕೈ ಬ್ಲೂ ಕಲರಲ್ಲಿ. ಜುಮ್ಕಾ ಎಕ್ಸಾಕ್ಟಾಗಿ ಮ್ಯಾಚ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ. ಅದಕ್ಕೆ ಹೇಳಿ ಮಾಡಿಸಿರೋಂಗಿರಬೇಕು ನಾವು. ದುಪ್ಪಟ್ಟ ತುದಿ ಕೂಡ ನೋಡಿ ಈ ಥರ ಕೊಟ್ಟಿದ್ದಾರೆ, ಎಂಬ್ರಾಯ್ಡ್ರಿ ಥರ ಬಂದಿದೆ. ನಿಮ್ಗೆ ಅದು ಗೊತ್ತಾಗ್ತಿದೆ ಅನಿಸುತ್ತೆ. ಅಲ್ಲಿ ಇಲ್ಲಿ ಒಂದೊಂದು ಸ್ಮಾಲ್ ಫ್ಲವರ್ ಥರ ಕೊಟ್ಟಿದ್ದಾರೆ. ಸೇಮ್ ಅದು ಕೂಡ ಟ್ರೆಂಡ್. ಇವಾಗ ಹೆಂಗೆ ಹಾಕಿದ್ರೂ ಟ್ರೆಂಡ್ ಆಗುತ್ತೆ. ಇಷ್ಟ ಇರೋರು ಆ ಥರ ಹಾಕೋಬೋದು. ನನಗೆ ಆ ಥರ ಇಷ್ಟ ಆಗಲ್ಲ ಯೂಶ್ವಲಿ, ನಂಗೆ ಈ ಥರನೇ ಇಷ್ಟ. ದುಪ್ಪಟ್ಟ ಒಂದು ಕಲರು, ಪ್ಯಾಂಟ್ ಸಪ್ರೇಟ್ ಕಲರ್, ಟಾಪ್ ಒಂದಿರೋದ್ರಿಂದ ನನಗೆ ಇಷ್ಟ ಆಗೋದು. ನಂಗೆ ಸೇಮ್ ಕಲರ್ಸ್ ಆಲ್ಮೋಸ್ಟ್ ಇಷ್ಟ ಆಗಲ್ಲ. ಬಟ್ ನನ್ನ ಹತ್ರ ಆ ಥರ ಡ್ರೆಸ್ಸಸ್ ಇರಲಿಲ್ಲ ಅಂತ, ಡಿಫ್ರೆಂಟಾಗಿರುತ್ತಲ್ಲ ಅಂತ ಹೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ. ತೊಗೊಂಡಿದ್ದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ಇಲ್ಲಿ ಈ ಥರ ಫ್ಲವರ್ಸ್ ಕೊಟ್ಟಿದ್ದಾರೆ. ಪಿಂಕಲ್ಲೂ ಕೂಡ ಇದೆ, ಬ್ಲೂ ಅಲ್ಲೂ ಕೂಡ ಇದೆ. ಅದು ಒಂಥರ ಬ್ಯೂಟಿಫುಲ್ ಲುಕ್ಕಾಗೆ ಅನಿಸುತ್ತೆ ನಿಮಗೆ. ಥ್ರೆಡ್ ಎಂಬ್ರಾಯ್ಡ್ರಿ ಬಂದಿರೋದ್ರಿಂದ ಇಲ್ಲಿಗೂ ಕೂಡ ಅದರದ್ದೇ ಲುಕ್ ಆಗಿದೆ. ಈ ಬಟನ್ಸ್ ಕೂಡ ಸ್ಟ್ಯಾಂಡರ್ಡ್ ಆಗಿ ಅನಿಸ್ತಾ ಇದೆ. ಏನೂ ಡಿಸೈನ್ ಇಲ್ಲ, ಆದ್ರೂ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ನೋಡಿ. ಸಿಂಪಲ್ ಆಗಿರೋ ಡ್ರೆಸ್ಸಸ್ ಯಾವಾಗಲೂ ತುಂಬ ಗ್ರ್ಯಾಂಡ್ ಆಗಿ ಅನಿಸುತ್ತೆ. ಅದಕ್ಕಿಂತ ಮುಂಚೆ ಹಾಕಿದ ಗ್ರ್ಯಾಂಡ್ ಡ್ರೆಸ್ಸು ಅಷ್ಟೊಂದು ಲುಕ್ ಕೊಟ್ಟಿರಲಿಲ್ಲ. ಬಟ್ ಇದು ಪ್ಲೇನ್ ಇರೋದ್ರಿಂದನೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ನೀವು ಈ ಥರ ತುರ್ಬು ಹಾಕೊಂಡು ಕೂಡ ತೋರಿಸ್ಕೋಬೋದು. ಅದು ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಕನ್ವೀನಿಯೆಂಟು, ನಿಮಗೆ ಯಾವ ಲುಕ್ ಬೇಕು ಆ ಲುಕ್ ಮಾಡ್ಕೋಬೋದು. ಸೊ ಈ ಡ್ರೆಸ್ಸು ನಿಮ್ಗೆ ಇಷ್ಟ ಆಯಿತಾ? ಇದೇ ಥರ ಈ ಡ್ರೆಸ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಂಗೆ ಕಾಮೆಂಟ್ ಮಾಡಿ ಹೇಳಿ. ಆಮೇಲೆ ಯಾರಿಗೆಲ್ಲ ಲಿಂಕ್ ಬೇಕು ಅದನ್ನು ನಮಗೆ ಕಾಮೆಂಟ್ ಮಾಡಿದ್ರೆ ನಾನು ಅವರಿಗೆ ಲಿಂಕ್ನ ಹಾಕ್ತೀನಿ. ಲಾಸ್ಟ್ ಟೈಮ್ ಹೇಳಿದ್ದೆ, ಫಸ್ಟ್ ಯಾರು ಕಾಮೆಂಟ್ ಮಾಡ್ತೀರಾ ಅವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟು ಅಂತ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ ತುಂಬ ಕೇಳೋಕ್ಕೆ ಟ್ರೈ ಮಾಡಿದೆ. ಬಟ್ ಅವ್ರು ಇರಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್, ನಾನು ನಿಮ್ಮ ವಿಡಿಯೋ ಇಷ್ಟ ಆಯಿತು ಅದಕ್ಕೋಸ್ಕರ ಕಾಮೆಂಟ್ ಹಾಕಿದೆ ಅಂತ ಹೇಳಿದ್ರು. ಬಟ್ ಆದರೂ ನಾನು ಅವ್ರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದೇನಿದೆ ನಾನು ಹೇಳಿದ್ದನ್ನ ಪಾಲಿಸ್ಬೇಕಲ್ವ, ಅದಕ್ಕೋಸ್ಕರ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟು ಕಾಮೆಂಟ್ ಮಾಡಿದ್ರಿ ಅನ್ನೋದಕ್ಕೋಸ್ಕರ ನನ್ನ ಕಡೆಯಿಂದ
ನಾನು ಅದೇನು ಗಿಫ್ಟ್ ಹೇಳಿದ್ದೆ ಅದನ್ನು ಅವ್ರಿಗೆ ರೀಚ್ ಮಾಡಿಸ್ತೀನಿ. ನೋಡೋಣ, ಈಗಲೂ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಆ ಗಿಫ್ಟ್ನ ಅವ್ರಿಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೆ ಈ ವಿಡಿಯೋಸ್ ಇಷ್ಟ ಆಗಿದ್ರೆ please don't forget to like, share and subscribe to my channel and click on the bell icon so that you will be the first person to view my upcoming videos. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ this is Supriya signing off. Bye guys, be bindas, take care.